ಎಲ್ಲರಿಗೂ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯಂಗ್ ಆಗಿ ಕಾಣಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ 40 ವರ್ಷ ದಾಟಿದ ನಂತರ ನಮ್ಮ ಚರ್ಮದಲ್ಲಿ ನಿಧಾನವಾಗಿ ಬದಲಾವಣೆಗಳು ಶುರುವಾಗುತ್ತೆ. ಕೊಲೆಜನ್ ಉತ್ಪಾದನೆ ಕಡಿಮೆ ಆಗುತ್ತೆ, ಚರ್ಮ ತನ್ನ ಬಿಗಿತವನ್ನ ಕಳೆದುಕೊಳ್ಳುತ್ತೆ, ಸುಕ್ಕುಗಳು ಕಾಣಿಸ್ಕೊಳ್ಳುತ್ತೆ, ಕಾಂತಿ ಕಡಿಮೆ ಆಗುತ್ತೆ, ಹಾಗೆ ವಯಸ್ಸಾಗಿರೋದು ಮುಖದಲ್ಲೇ ಕಾಣಿಸೋಕೆ ಶುರುವಾಗುತ್ತೆ. ಆದ್ರೆ ನೀವು ಒಂದು ವಿಷಯ ಗಮನಿಸಿದ್ದೀರಾ? ಕೆಲವರನ್ನ ನೋಡಿದಾಗ ಇವರಿಗೆ 35 ಅಥವಾ 40 ವರ್ಷ ಇರಬಹುದು ಅಂತ ಅನ್ಸುತ್ತೆ. ಆದ್ರೆ ಅವರ ನಿಜವಾದ ವಯಸ್ಸು 50 ಅಥವಾ 55 ಆಗಿರುತ್ತೆ. ಅದೇ ರೀತಿ ಇನ್ನು ಕೆಲವರನ್ನ ನೋಡಿದಾಗ ಇವರಿಗೆ 60 ವರ್ಷ ಇರಬಹುದು ಅಂತ ಅನ್ಸುತ್ತೆ. ಆದ್ರೆ ಕೇಳಿದ್ರೆ ಅವ್ರ ವಯಸ್ಸು ಕೇವಲ 40 ಅಥವಾ 45 ವರ್ಷ ಮಾತ್ರ ಇರುತ್ತೆ. ಹೀಗಾಗೋದಕ್ಕೆ ಕಾರಣ ಕೇವಲ ವಯಸ್ಸು ಮಾತ್ರ ಅಲ್ಲ, ನಮ್ಮ ನಿಜವಾದ ವಯಸ್ಸು ಒಂದು, ಆದ್ರೆ ನಮ್ಮ ದೇಹ ಮತ್ತು ಚರ್ಮ ಎಷ್ಟು ಆರೋಗ್ಯವಾಗಿದೆಯೋ ಅದು ಮತ್ತೊಂದು. ಇದನ್ನೇ ವೈದ್ಯಕೀಯವಾಗಿ ಬಯೋಲಾಜಿಕಲ್ ಏಜ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಚರ್ಮ ಎಷ್ಟು ಬೇಗ ವಯಸ್ಸಾಗ್ತಿದೆ ಅನ್ನೋದನ್ನ ನಮ್ಮ ಜೀವನ ಶೈಲಿ ಮತ್ತೆ ಆಹಾರದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಇದಕ್ಕಾಗಿಯೇ ಸಾಕಷ್ಟು ಜನ ಸಾವಿರಾರು ರೂಪಾಯಿಯ ಕ್ರೀಮ್ಗಳು, ಸೆರಮ್ಗಳು ಹಾಗೆ ಬ್ಯೂಟಿ ಟ್ರೀಟ್ಮೆಂಟ್ಗಳಿಗೆ ಖರ್ಚು ಮಾಡ್ತಾರೆ. ಆದ್ರೆ ಚರ್ಮಕ್ಕೆ ಬೇಕಾದ ಪೋಷಕಾಂಶಗಳು ಆಹಾರದಿಂದ ಸಿಗದಿದ್ರೆ ಹೊರಗಿನಿಂದ ಏನೇ ಹಚ್ಚಿದ್ರೂ ಕೂಡ ಅದರ ಫಲಿತಾಂಶ ಅಷ್ಟಕ್ಕೆ ಅಷ್ಟೇ ಅಂತ ಹೇಳ್ಬೋದು. ಚರ್ಮ ಆರೋಗ್ಯವಾಗಿ ಇರಬೇಕು ಅಂದ್ರೆ ದೇಹಕ್ಕೆ ಸಾಕಷ್ಟು ವಿಟಮಿನ್ಗಳು, ಖನಿಜಾಂಶಗಳು, ಒಳ್ಳೆಯ ಕೊಬ್ಬು, ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಕೊಲೆಜನ್ ಉತ್ಪಾದನೆಗೆ ಬೇಕಾದಂತಹ ಪೋಷಕಾಂಶಗಳು ಪ್ರತಿದಿನ ಸಿಗಬೇಕು. ಆಗ ಮಾತ್ರ 40 ವರ್ಷಗಳ ನಂತರವೂ ಕೂಡ ಚರ್ಮ ಆರೋಗ್ಯಕರವಾಗಿ, ಕಾಂತಿಯುತವಾಗಿ ಹಾಗೆ ಯೌವನಭರಿತವಾಗಿ ಕಾಣೋಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಅಂತಹ ಆಹಾರಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಟೊಮಾಟೊ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಲೈಕೋಪಿನ್ ಇದ್ದು ಸೂರ್ಯನಿಂದ ಆಗುವ ಹಾನಿಯನ್ನ ಕಡಿಮೆ ಮಾಡಿ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನ ನೀಡುತ್ತೆ. ಇನ್ನು ಎರಡನೇದಾಗಿ ನೆಲ್ಲಿಕಾಯಿ, ಕಿತ್ತಳೆ, ಮೋಸಂಬಿ ಅಥವಾ ಪೇರಳೆ. ಇವುಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ಕೊಲೆಜನ್ ಉತ್ಪಾದನೆಯನ್ನ ಹೆಚ್ಚಿಸಿ ಚರ್ಮ ಬಿಗಿಯಾಗಕ್ಕೆ ಹಾಗೆ ಸುಕ್ಕುಗಳು ಬರದೇ ಇರೋ ಹಾಗೆ ಸಹಾಯ ಮಾಡುತ್ತೆ. ಇನ್ನು ಕ್ಯಾರೆಟ್ ಕೂಡ ಒಂದು ಅತ್ಯುತ್ತಮ ಆಹಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ಇದ್ದು ಚರ್ಮವನ್ನ ಆರೋಗ್ಯಕರವಾಗಿ ಇಟ್ಟು ಕಪ್ಪು ಕಲೆಗಳು ಕಡಿಮೆಯಾಗೋಕೆ ಸಹಾಯ ಮಾಡುತ್ತೆ. ಇನ್ನು ಪ್ರತಿದಿನ ಅಗಸೆ ಬೀಜ, ಚಿಯಾ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್ ಯಾವ್ದಾದ್ರೂ ಒಂದನ್ನ ಸೇವಿಸ್ತಾ ಇದ್ರೆ ಇವುಗಳಲ್ಲಿ ಒಮೆಗಾ 3, ವಿಟಮಿನ್ ಇ, ಜಿಂಕ್ ಮತ್ತು ಸೆಲೆನಿಯಂ ಅಂಶ ಇದ್ದು ಚರ್ಮದ ತೇವಾಂಶವನ್ನ ಕಾಪಾಡಿ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಬಾದಾಮಿ, ವಾಲ್ನಟ್, ಪಿಸ್ತಾ ಹಾಗೆ ನಟ್ಸ್ ಗಳಲ್ಲಿ ಉತ್ತಮವಾದಂತಹ ಕೊಬ್ಬು ಮತ್ತು ವಿಟಮಿನ್ ಇ ಇದು ಕೂಡ ಚರ್ಮಕ್ಕೆ ಹೊಳಪನ್ನ ನೀಡುತ್ತೆ. ಹಾಗೆ ಸ್ನೇಹಿತರೆ, ಪ್ರತಿದಿನ ಊಟದಲ್ಲಿ ಸೊಪ್ಪುಗಳನ್ನ ಸೇರಿಸಿ. ನುಗ್ಗೆ, ಬಸಳೆ, ಪಾಲಕ್, ಹರಿವೆ ಹೀಗೆ ಯಾವುದೇ ಸೊಪ್ಪಾದ್ರೂ ಸರಿ. ವಿಟಮಿನ್ ಎ, ಸಿ, ಐರನ್ ಹಾಗೂ ಹಲವಾರು ಖನಿಜಾಂಶಗಳಿದ್ದು ಹೊಸ ಚರ್ಮದ ಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇನ್ನು ಮಾಂಸಾಹಾರ ಸೇವಿಸುವವರು ಬಂಗಡೆ, ಸಾರ್ಡಿನ್ ಅಥವಾ ಟ್ಯೂನ್ ಮೀನನ್ನ ಸೇವಿಸಬಹುದು. ಇವುಗಳಲ್ಲಿ ಒಮೆಗಾ 3 ಹೆಚ್ಚಿದ್ದು ಚರ್ಮದ ಉರಿಯೂತವನ್ನ ಕಡಿಮೆ ಮಾಡಿ ಆರೋಗ್ಯವನ್ನ ಕಾಪಾಡೋಕೆ ಸಾಧ್ಯವಾಗುತ್ತೆ. ವಾರಕ್ಕೆ 1 ಅಥವಾ 2 ಬಾರಿ ಬೋನ್ ಬ್ರೋತ್ ಸೇವಿಸಿದ್ರೆ ಕೊಲೆಜನ್ ನಿರ್ಮಾಣಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳು ಸಿಗುತ್ತವೆ. ಇದು ಚರ್ಮದ ಬಿಗಿತ ಮತ್ತು ಎಲಾಸ್ಟಿಸಿಟಿಯನ್ನ ಕಾಪಾಡೋಕೆ ಸಹಾಯ ಮಾಡುತ್ತೆ. ಪ್ರತಿದಿನ ಮೊಸರು ತಿನ್ನೋದ್ರಿಂದ ಅದರಲ್ಲಿರುವಂತಹ ಪ್ರೋಬಯೋಟಿಕ್ಸ್ ಜೀರ್ಣಕ್ರಿಯೆಯನ್ನ ಸುಧಾರಿಸಿ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದರಿಂದಾಗಿ ಚರ್ಮ ಕೂಡ ತುಂಬಾ ಚೆನ್ನಾಗಿ ಕಾಣಿಸೋಕೆ ಶುರುವಾಗುತ್ತೆ. ಇನ್ನು ಚರ್ಮದ ಕಾಂತಿಗೆ ಕೊಬ್ಬು ಕೂಡ ಅತಿ ಅಗತ್ಯ. ಹಾಗಾಗಿ ಅವೊಕಾಡೊ ಅಥವಾ ದೇಸಿ ತುಪ್ಪವನ್ನ ಸೇವಿಸಬಹುದು. ಇದು ಚರ್ಮವನ್ನ ಒಣಗದಂತೆ ಕಾಪಾಡಿ ಮೃದುವಾಗಿ ಮತ್ತು ಆರೋಗ್ಯಕರವಾಗಿ ಇಡುತ್ತೆ. ಇದರ ಜೊತೆಗೆ ಪ್ರತಿದಿನ ಸಾಕಷ್ಟು ನೀರು ಕುಡಿಯೋದು, ನಾರಿನಂಶ ಇರುವ ಆಹಾರ ಸೇವಿಸೋದು ಹಾಗೆ ಸ್ವಲ್ಪ ವ್ಯಾಯಾಮ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇವು ದೇಹದಲ್ಲಿರುವ ವಿಷಕಾರಿ ಅಂಶವನ್ನ ಹೊರಹಾಕಿ ರಕ್ತ ಸಂಚಾರವನ್ನ ಉತ್ತಮಗೊಳಿಸಿ ಚರ್ಮಕ್ಕೆ ನೈಸರ್ಗಿಕ ಕಾಂತಿಯನ್ನ ನೀಡುತ್ತೆ. ಹಾಗಾದ್ರೆ ಸ್ನೇಹಿತರೆ, 40 ವರ್ಷಗಳ ನಂತರವೂ ಯಂಗ್ ಆಗಿ ಆರೋಗ್ಯಕರವಾಗಿ ಕಾಣ್ಬೇಕಂದ್ರೆ ದುಬಾರಿ ಕ್ರೀಮ್ಗಳು ಅಥವಾ ಬ್ಯೂಟಿ ಟ್ರೀಟ್ಮೆಂಟ್ಗಳಿಗಿಂತ ನಮ್ಮ ದೈನಂದಿನ ಆಹಾರವೇ ಹೆಚ್ಚು ಮುಖ್ಯ. ಇವತ್ತು ಹೇಳಿದ ಈ ಸರಳ ಆಹಾರಗಳನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸೇರಿಸಿ. ಕೆಲವೇ ದಿನಗಳಲ್ಲಿ ನಿಮ್ಮ ಚರ್ಮದ ಆರೋಗ್ಯದಲ್ಲಿ ಆಗುವಂತಹ ಬದಲಾವಣೆಯನ್ನ ನೀವೇ ಗಮನಿಸ್ತೀರಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.